35 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ನಾಟಕ ರಂಗದಲ್ಲಿ ವಿಶೇಷವಾದಂತಹ ಒಂದು ನಾಟಕಗಳನ್ನು ಪ್ರದರ್ಶನ ಮಾಡುವುದರ ಮೂಲಕ ಇಡೀ ರಾಜ್ಯದಾದ್ಯಂತ ಹೆಸರನ್ನು ಗಳಿಸಿದಂತಹ ಸಾಯಿ ಕಲಾವಿದರು ಕೂಡ ರಿಜಿಸ್ಟರ್ಡ್. ಇವರು ಈ ವರ್ಷ ಹೊಸ ನಾಟಕ ಮೋಹಿನಿ ಎನ್ನುವಂತಹ ನಾಟಕವನ್ನು ನಮ್ಮ ಪುತ್ತೂರು ಶ್ರೀ ಮಾಲಿಂಗೇಶ್ವರನ ದಿವ್ಯ ಸನ್ನಿಧಿಯಲ್ಲಿ ಮುಹೂರ್ತವನ್ನು ಮಾಡಿ ಇದೀಗ 8 ತಾರೀಕು ಅಂದರೆ ನಾಡ್ದು ಶನಿವಾರ ಸಾಯಂಕಾಲ 6:30ಕ್ಕೆ ನಾವು ಮೋಹಿನಿ ಸಂಭ್ರಮಾಚರಣೆ ಎನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ನಾಟಕದಲ್ಲಿ ಅನೇಕ ತುಳು ನಾಟಕ ರಂಗದಲ್ಲಿ ಇಲ್ಲಿಯವರೆಗೆ ಮಾಡದಂತಹ ಅನೇಕ ರೀತಿಯ ವೈಶಿಷ್ಟ್ಯತೆಗಳನ್ನು ಈ ನಾಟಕದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಮಾತ್ರ ಅಲ್ಲ, ಇಡೀ ಕರ್ನಾಟಕಾದ್ಯಂತ ನಾಟಕ ರಚನೆಯನ್ನು ಮಾಡಿ ನಿರ್ದೇಶನ ಮಾಡಿ ಈ ಒಂದು ತುಳುನಾಡಿನ ಸೇವೆಯನ್ನು ಮಾಡ್ತಾ ಬರ್ತಾ ಇರುವಂತಹ ನಮ್ಮ ಶಿವಕುಮಾರ ಪುತ್ತೂರು ಇವರು ಈ ಒಂದು ನಾಟಕದ ರಚನೆಯನ್ನು ಮಾಡಿ ಈ ಒಂದು ಸಾಯಿ ಕಲಾವಿದರು ಎನ್ನುವಂತಹ ಈ ತಂಡದ ಸಂಚಾಲಕತ್ವವನ್ನು ವಹಿಸಿಕೊಂಡು ಈ ವರ್ಷದ ಹೊಸ ನಾಟಕ ಮೋಹಿನಿಯನ್ನ ನಮಗೆಲ್ಲ ಈ ಸಮಾಜಕ್ಕೆ ಅರ್ಪಣೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ತಂಡದ ಮುಖ್ಯವಾಗಿ ಸಂಚಾಲಕತ್ವವನ್ನು ಶಿವಕುಮಾರ್ ಅವರು ವಹಿಸಿಕೊಂಡಿದ್ರೆ ಈ ತಂಡದ ಸಾರಥ್ಯವನ್ನ ಪ್ರಕಾಶ್ ರೈ ಮೊಳಲ್ಕೆರ ಹಾಗೂ ಅಶೋಕ್ ಶೆಟ್ಟಿ ಸೋರಪ್ಪಯ್ಯವರು ವಹಿಸಿಕೊಂಡಿದ್ದಾರೆ. ನಾಟೀಗ ಈ ಸಂಭ್ರಮಾಚರಣೆ ಶನಿವಾರ 6:30ಕ್ಕೆ ಪುತ್ತೂರು ಮಾಲಿಂಗೇಶ್ವರನ ದಿವ್ಯ ಸನ್ನಿಧಿಯಲ್ಲಿ ನಾವೆಲ್ಲ ಬಹಳ ವೈಭವದಿಂದ ಮಾಡಲಿಕ್ಕಿದ್ದೇವೆ. ಈ ಸಂಭ್ರಮಾಚರಣೆಯ ಅಧ್ಯಕ್ಷತೆಯನ್ನ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರು ಆದಂತಹ ಶ್ರೀಯುತ ಈಶ್ವರ ಭಕ್ತಿಯವರು ವಹಿಸಿಕೊಳ್ಳಲಿದ್ದಾರೆ. ಉದ್ಘಾಟನೆಯನ್ನ ಶ್ರೀ ಮೂಕಾಂಬಿಕಾ ಕ್ಷೇತ್ರ ಪ್ರಾಂತಿಮಾರು ಕಡಬ ಇದರ ಉದ್ದೇಶರು ಆದಂತಹ ಶ್ರೀ ಕೇಶವ ಪಂಡಿತ್ ಅವರು ವಹಿಸಿಕೊಳ್ಳಲಿದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಮಾಜಿ ಸಂಸದರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಶ್ರೀ ನಳಿನ್ ಕುಮಾರ್ ಕಟೀಲ್, ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ ಕೋಡಿಪಾಡಿ, ಹಾಗೆಯೇ ಹಿಂದೂ ಮುಖಂಡ ನಮ್ಮೆಲ್ಲರ ನೆಚ್ಚಿನ ಶ್ರೀ ಅರುಣ್ ಕುಮಾರ್ ಪುತ್ತಿರ, ಮಾಜಿ ನಮ್ಮ ಪುತ್ತೂರಿನ ಶಾಸಕರು ಆದಂತಹ ಶ್ರೀ ಸಂಜೀವ ಮಠಂದೂರ್, ಮಾಜಿ ಶಾಸಕರಾದಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿ, ಬಜರಂಗ ದಳದ ಪ್ರಾಂತ ಸಹ ಸಂಯೋಜಕರು ಹಾಗೂ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಆದಂತಹ ಶ್ರೀ ಮುರಳೀಕೃಷ್ಣ ಹಂಸತಡ್ಕ, ಅಧ್ಯಕ್ಷರು ಶ್ರೀ ದುರ್ಗಾಂಬ ವಿದ್ಯಾವರ್ಧಕ ಸಂಘ ಆಲಂಕಾರು ಶ್ರೀ ದಯಾನಂದ ರೈ ಮನವಳಿಕೆ ಗುಟ್ಟು, ಹಾಗೆಯೇ ವಿಜಯ್ ಕುಮಾರ್ ರೈ ಮನವಳಿಕೆ ಗುಟ್ಟು, ಶ್ರೀಮತಿ ಸರೋಜಿನಿ ರೈ ಅರಬೈ ಶುಂಠಿಕೊಪ್ಪ, ಶ್ರೀ ಅಶ್ವಿನ್ ರಾವ್, ಶ್ರೀ ಮನೋಜ್ ಕುಮಾರ್ ಶಾಖಾಧಿಕಾರಿಗಳು ಮೆಸ್ಕಾಂ ಬಿಡಿನೆಲೆ, ಶ್ರೀ ನೀರಜ್ ಕುಮಾರ್ ರೈ ಅರುವಾರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ ಆತೂರು, ಶ್ರೀ ವಿಶ್ವನಾಥ ಶೆಟ್ಟಿ ಕಿದೂರು ಜಾರು, ಶ್ರೀ ಯುಕೆ ಆಯುರು ಕುಂತೂರು, ಶ್ರೀ ಅಮೃತ್ ಎವಿ ಸಾಮ್ರಾಟ್ ಪಿವಿಸಿ ಪೈಪ್ ಇಂಡಸ್ಟ್ರಿ, ಹಾಗೆಯೇ ಶ್ರೀ ಚಂದ್ರನಾಯ್ಕ ಸಹಾಯಕ ಅಂಚೆ ಅಧೀಕ್ಷಕರು ಪುತ್ತೂರು ವಿಭಾಗ, ರಾಟರಿ ಕ್ಲಬ್ ಪುತ್ತೂರು ಸ್ವರ್ಣದ ಅಧ್ಯಕ್ಷರಾದಂತಹ ಶ್ರೀ ಸುರೇಶ್ ಬಿ, ಹಾಗೆಯೇ ಉಪಾಧ್ಯಕ್ಷರು ಶ್ರೀ ಗೆಜ್ಜಗಿರಿ ಕ್ಷೇತ್ರ ಶ್ರೀ ಉಲ್ಲಾಸ್ ಕೋಟ್ಯಾನ್, ಚಂದ್ರಾಸ್ ರೈ ಅಧ್ಯಕ್ಷರು ಕೋಟಿ ಚೆನ್ನಯ್ಯ ಜೋಡುಕೆರೆ ಕೊಪ್ಪ ಪುತ್ತೂರು, ಶ್ರೀ ಜಯಂತ್ ನಡುಬೈಲು ಗೌರವ ಅಧ್ಯಕ್ಷರು ಶ್ರೀ ಕ್ಷೇತ್ರ ಗೆಜ್ಜಗಿರಿ ಹಾಗೂ ಮಾಲಕರು ಅಕ್ಷಯ ಗ್ರೂಪ್ಸ್ ಅಕ್ಷಯ ಕಾಲೇಜ್, ಡಾಕ್ಟರ್ ರಾಜಾರಾಮ್ ಮುಕ್ಕಗುತ್ತು,
ಶ್ರೀ ಅಬ್ರಾಮ್ ಎಸ್.ಎ. ಅಧ್ಯಕ್ಷರು ಪ್ರೌಢಶಾಲಾ ಸಹಶಿಕ್ಷಣ ಸಂಘ ಪುತ್ತೂರು, ಶ್ರೀ ನವೀನ್ ಶೆಟ್ಟಿ, ಶ್ರೀ ದುರ್ಗಾ ಗ್ರೂಪ್ ಆಲಂಗಾರು, ಹಾಗೆಯೇ ಶ್ರೀ ಶಬರಿನಾಥ್ ಕೊಯ್ಲ ಬಡಗನೂರು, ಶ್ರೀ ಸಂತೋಷ್ ಆಳ್ವ ಬಡಮಲೆ, ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬಡಗನೂರು, ಶ್ರೀ ಎ ದಿನಾಕರ್ ರೈ ವಕೀಲರು ಹಾಗೂ ಕಾನೂನು ಸಲಹೆಗಾರರು, ಶ್ರೀ ರೂಪೇಶ್ ರೈ ಮರವಂತಿಲ ಪ್ರಧಾನ ಕಾರ್ಯದರ್ಶಿ ಕೇಂದ್ರ ಸಮಿತಿ ತುಳುನಾಡ ಟ್ರಸ್ಟ್, ಶ್ರೀ ಮೋಹನ್ ದಾಸ್ ರೈ ಪರಾಡಿಗುಟ್ಟು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಪೆರಾಬೆ, ಶ್ರೀ ಬಾಲಕೃಷ್ಣ ಬಾಣಜಾಲು ನೆಲ್ಯಾಡಿ, ಇವರೆಲ್ಲ ಈ ಒಂದು ನಮ್ಮ ಮೋಹಿನಿ ಸಂಭ್ರಮಾಚರಣೆಯ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ. ಅದಾದ ನಂತರ ರಾತ್ರಿ 8ರಿಂದ ನಮ್ಮ ಕಲಾವಿದರಿಂದ ಮೋಹಿನಿ ನಾಟಕ ಪ್ರದರ್ಶನಗೊಳ್ಳಲಿದೆ. ಎಷ್ಟು ಗಂಟೆ ನಾಟಕ? 8 ಗಂಟೆ ನಂತರ. ಟೋಟಲ್ ನಾಟಕ ಡ್ಯೂರೇಷನ್ 2 ಗಂಟೆ 20 ನಿಮಿಷ. ಎಷ್ಟು ಪ್ರದರ್ಶನ ಆಗಿದೆ? ಅದು ಈಗ 2 ಪ್ರದರ್ಶನ ಆಗಿದೆ ಆಲ್ರೆಡಿ. ಈಗ 3ನೇ ಪ್ರದರ್ಶನ ಇಲ್ಲಿ ದೇವಸ್ಥಾನದಲ್ಲಿ ಬರ್ತಾ ಇದೆ. ನಾವು ಪುತ್ತೂರು ಶ್ರೀ ಮಾಲಿಂಗೇಶ್ವರನ ದಿವ್ಯ ಸನ್ನಿಧಿಯಲ್ಲಿ ಈ ಒಂದು ನಾಟಕದ ಮುಹೂರ್ತವನ್ನ ಮಾಡಿರುವುದರಿಂದ ಪುತ್ತೂರಲ್ಲಿ ಇದರ ಪ್ರಥಮ ಪ್ರದರ್ಶನವನ್ನು ಮೂಡುವ ಸಂಕಲ್ಪವನ್ನು ಮಾಡಿಕೊಂಡಿದ್ದೆವು. ಆದರೆ ಅದಕ್ಕಿಂತ ಮೊದಲೇ ನಮಗೆ ನಾಟಕಗಳು ಅನೇಕ ಬೇಕಾಗಿರುವುದರಿಂದ ಮೊದಲೇ ಬೇಕಾಯಿತು ಅಂತೇಳಿ 2 ನಾಟಕವನ್ನು ನಾವು ಈಗಾಗಲೇ ಪ್ರದರ್ಶನ ಮಾಡಿದ್ದೇವೆ. ಈಗಾಗಲೇ ನಮಗೆ ಒಂದು 30-35 ನಾಟಕಗಳು ಬೇಕಾಗಿದೆ. ನಾಡ್ದು ನಾವು ಈ ಸಂಭ್ರಮಾಚರಣೆಯೊಂದಿಗೆ ಪುತ್ತೂರಿನ ಮಾಲಿಂಗೇಶ್ವರನ ದಿವ್ಯ ಸನ್ನಿಧಿಯಲ್ಲಿ ನಾವು ಇದನ್ನ ಆಡಿ ತೋರಿಸ್ತಾ ಇದ್ದೇವೆ. ಎಷ್ಟು ಜನ ಕಲಾವಿದರು? ಇದರಲ್ಲಿ 20 ಮಂದಿ ಕಲಾವಿದರಿದ್ದಾರೆ. ಟೆಕ್ನಿಕಲ್ ಆಗಿ ಒಂದು 10 ಮಂದಿ. ಉಚಿತವಾಗಿರ್ತದೆ. ಉಚಿತ, ಹೌದು. ಗಣ್ಯರು ನಮ್ಮೊಂದಿಗೆ ಕೈ ಜೋಡಿಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ನಾಟಕ ರೆಕಾರ್ಡಿಂಗ್ ಮತ್ತೆ ಒಂದು ರೀತಿ ವೈಶಿಷ್ಟ್ಯಮಯವಾದದ್ದು. ಒಂದು ತುಳುನಾಡಿನಲ್ಲಿ ಈ ಒಂದು ನಾಟಕ ಹೊಸ ಛಾಪನ್ನು ಮೂಡಿಸುವುದು ಎನ್ನುವಂತಹ ಒಂದು ದೃಢ ನಿರ್ಧಾರ ನಮ್ಮಲ್ಲಿದೆ. ಕೇರಳದ ಮಾಂತ್ರಿಕ ಅಂತೇಳಿ ಪ್ರಸಿದ್ಧಿ ಪಡೆದಂತಹ ಸುನಿಮಾಲ ಅವರ ಸಲಹೆ ಸಹಕಾರ ಈ ಸೆಟ್ಟಿಂಗ್ ಕೇರಳದಿಂದ ಮೋಹಿನ್ ನಾಟಕ. ಒಂದು ರೀತಿ ಇದು ಒಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಅತ್ಯಾಚಾರ ಆದ್ರೆ ಅದರ ಪ್ರತಿಕಾರ ಒಂದು 7 ಜನ್ಮ ಹೋದ್ರೂ ಕೂಡ ಅದು ಪ್ರತಿಕಾರ ತೀರ್ತದೆ ಎನ್ನುವಂತಹ ಒಂದು ರೀತಿಯ ವಿಶೇಷವಾದಂತಹ ಕಥಾ ಪ್ರಕಾರವನ್ನು ಇದರಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ.